ಮಡಿಕೇಶ್ವರ ಶ್ರೀ ಉಳಿವಿ ಚನ್ನಬಸವೇಶ್ವರ ಬಾಬುರಾಕ್. ಬಸವಣ್ಣ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ನಮ್ಮ ತಮ್ಮ ಇಲ್ಲಿ ಜಾಗ ನೋಡಿ ಏನೋ ಒಂದು ಮಾಡ್ಬೇಕು ಅಂತ ಬಂದ, ನಾವು ಒಂದು ಒಳ್ಳೇದು ಮಾಡಪ್ಪ ದೇವ್ರೆ. ಯವ್ವ ಒಂದಿಟ್ಟು ಇಲ್ಲೇ ಕುಂದಿರ್ತೇನೆ ತಡಿ, ಕಾಲು ಹೋದುವ ಅಲ್ಲೇ. ಯಾಕೆ ಇವತ್ತು ಉಳಿವಿ ಗದ್ಲಿತ್ತು ನೋಡಲ್ಲ ಪಾರತಿ. ಕಾರ್ತಿಕ್ ಅಲ್ಲ ಅತ್ತಿಗೆಮ್ಮ, ಉಳಿವಿ ಬಸವಣ್ಣ ಕಾರ್ತಿಕ್ ಹಚ್ತಾರಲ್ಲ ಜನ. ಈಗ ಕಾರ್ತಿಕ್ ಹಚ್ಚಕ್ಕೆ ಬಂದವ್ರು ಮತ್ತೆ ಗದ್ಲಿ ಇರ್ತೈತಿ. ಆದ್ರೂ ಗುಡಿ ಏನಂತ ಗದ್ಲಿ ಇದ್ದಿದ್ದಿಲ್ಲ. ಅಲ್ಲೇ ಊಟಕ್ಕೆ ಹೋದಲ್ಲೇ ಒಂಚೂರು ಪಾಳೆ ಇತ್ತು. ಬಡ್ಕೊಂಡೆ ನಾನು ಯಾವ್ದಾರು ಹೋಟೆಲ್ನಾಗ ಉಣ್ಣನ್ ತಗೋರ, ಏನು ಅವಸರ ಮಾಡ್ತಿ ಅಂತೇಳಿ. ನೀವೊಂದು ಕೇಳೋದಿಲ್ಲ ನೀನು. ಉಳಿ ಬಸವಣ್ಣಗೆ ಬಂದೇವಿ, ಪ್ರಸಾದ ಸ್ವೀಕರಿಸ್ಬೇಕು. ಅದನ್ನ ಬಿಟ್ಟು ಹೋಟೆಲ್ನಾಗ ಉಣ್ಣದ ರೊಕ್ಕ ಐತಿ ಅಂತ ಹೋಗಿ ಉಂಡ್ರೆ ಉಪಯೋಗ ಇಲ್ರಿ. ಅದು ಎಷ್ಟಾದ್ರೂ ರೊಕ್ಕ ಇರ್ತೈತಿ ಇಲ್ಲ ಅಂತಲ್ಲ. ಆ ರೊಕ್ಕ ಕೊಟ್ಟವರು ಬಸವಣ್ಣ ನಮ್ಮಪ್ಪ ದೇವ್ರ. ಆಮೇಲೆ ಇನ್ನೊಂದು ಏನಂತಂದ್ರೆ, ಹೊರಗೆ ಹೋಟೆಲ್ನಾಗ ನಾವು 1000 ರೂಪಾಯಿ ಕೊಟ್ಟು ತಿಂದ್ರು ಪ್ರಸಾದಕ್ಕೆ ಅದು ಸಮ ಆಗಕ್ಕೆ ಸಾಧ್ಯನೇ ಇಲ್ರಿ. ಒಂದೊಂದಾಗಳು ನಮ್ಮಪ್ಪ ಬಸವಣ್ಣನ ಪ್ರಸಾದ ಅದು ಅದನ್ನ ತಗೊಳ್ಳಾರ್ದ ಮುಂದೆ ಹಾಕತ್ತೇನ್ರಿ. ಬಾಯಿಗೆ ಬಂದಂಗೆ ಏನಾರ ಒಂದು ಹೇಳ್ತಾಳೆ. ನಿಮಗೆ ಕಾಲು ನೋವಲ್ ಬಿಡವ, ಮಠಕ್ಕೆ ಬಂದ್ರು ಪಾಳೆ ಕಚ್ಚೆ ಉಣ್ತೀರಿ, ಎಲ್ಲಿ ಹೋದ್ರು ಪಾಳೆ ಕಚ್ಚಿ ಪ್ರಸಾದ ತಿಂದು ರೂಢ ಆಗ್ಬಿಟ್ಟತಿ. ನಿಮಗೆ ಪ್ರಸಾದನ ಒಂದು ನೆವ ಆಗ್ಬಿಟ್ಟತಿ. ಅದು ನಿಮಗೆ ಏನು ಅನ್ಸಲ್ಲ, ನಮಗೆ ಹಂಗಲ್ಲವ. ನಿಂತು ಸಾಕಾಗತ್ತೆ. ಇಲ್ಲೇ ಅಷ್ಟ ಅಲ್ಲ ಬೇಡ, ನಾವು ಇದಕ್ಕೆ ಪಾರತಿ, ನಾವು ಇಲ್ಲಿ ಒಟ್ಟು ಯಾವಾರ ಗುಡಿ ಗುಂಡಾರ್ಗೆ ಹೋಗಿರ್ತಿದ್ವಲ್ಲ, ಅಲ್ಲಿ ಪಾಳೆ ಇತ್ತಂದ್ರೆ ಊಟಕ್ಕೆ ಹೋಗಲ್ವಾ ನಾವು. ಅಲ್ಲೇ ಆದ್ರೆ ಚಲೋ ಹೋಟೆಲ್ ನೋಡಿ ಊಟ ಮಾಡ್ಕೊಂಡು ಬಂದ್ಬಿಡ್ತೇವೆ. ಇವತ್ತಿಗೆ ಯಾವ ಪಾಳಕ್ಕೆ ನಿಂದಿರ್ತಾನೆ ಅಂತೇಳಿ ನಾವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಇವತ್ತಿಲ್ಲಿ ಪಾಳಕ್ಕೆ ನಿಂತು ಕಾಲು ನಾವು ಹೋದವ ಪಾರ್ವತಿ ನನಗೆ. ಅಲ್ಲ ಈ ಅರವಿಂದ ಶ್ರೀಕಾಂತ ಏತಾಗೋದ್ರ? ಅಯ್ಯಯ್ಯಯ್ಯಯ್ಯ ಚಮೇಲಿ, ಅದು ಏನು ದೊಡ್ಡಸ್ತನ ಮಾಡ್ತೀಯ ನೀನು? ಶ್ರೀಕಾಂತ್ ಪಾಟೀಲ ಪಾಟೀಲ್ ಹೇಳಿದ್ನಲ್ಲ ನನಗೆ ಒಂದು ಟೈಮ್ನಾಗ ಭಾಳ ಕಷ್ಟಪಟ್ಟಿವಿ ನಾವು ಅಂತ ಹೇಳಿದ್ದಪ್ಪ. ನೋಡಿದ್ರೆ ನಿನ್ನ ನೋಡಿದ್ರೆ ಅಯ್ಯೋ 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 ಏನು ಹುಟ್ಟತ್ಲೆ ಚಿನ್ನದ ಚಮಚೆ, ಆ ಬಂಗಾರ ಚಮಚೆ ಬಾಯಾಗ ಇಟ್ಕೊಂಡು ಹುಟ್ಟಿಯೇನೋ ಅಂದಿರ್ಬೇಕಪ್ಪ. ನಮ್ಮನಿ ಮಾಡ್ತೀನಿ ನೀನು ಒಂದು ಅಳತಿ. ಒಂದು ಟೈಮ್ ಊಟಕ್ಕಿಲ್ದ ಒದ್ದಾಡಿರಂತ ಅದನ್ನು ಹೇಳಲ್ಲ ನನಗೆ. ನೋಡು ಚಮೇಲಿ, ಕಷ್ಟದ ದಿನಗಳು ಮರಿಬಾರ್ದು ಯಾವತ್ತು. ಮನುಷ್ಯ ಕಷ್ಟದ ದಿನಗಳು ನೆನಪಿದ್ರೇನೆ ಸುಖದ ದಿನಗಳಿಗೆ ಒಂದು ಅರ್ಥ ಸಿಗೋದು. ಏನೋ ಒಂದೊಂದು ಹಂತಕ್ಕೆ ಮೆಟ್ಲ ಹತ್ಕೊಂಡು ಹೋಗಿದ್ದನ್ನು ಯಾವತ್ತು ಮರಿಬಾರ್ದೆ. ಪಾಳೆ ಕಚ್ಚಿ ಉಂಡಿಲ್ಲ ಅಂತ ಸುಮ್ ಕುಂದ್ರೆ ಸಾಕು. ಯಾಕ ಉಂಡ್ರಿ ಅಂತ ತಪ್ಪೈತಿ, ದೊಡ್ಡಸ್ತಾನ ಮಾಡ್ತಾಳೆ ರೊಕ್ಕ ಐತೆ ಅಂತೇಳಿ ಹೋಟೆಲ್ಗೆ ಹೋಗಿ. ಮತ್ತು ಗುಡಿ ಗುಂಡಾರ್ಕಿದಕ್ಕೆ ಬರ್ತೀವಿ, ಅಲ್ಲೇ ಎಲ್ಲಾರು ತಿನ್ಕೊಂತಿರ್ಬೇಕು ಬೇಡ ಹೋಟೆಲ್ನಾಗ. ಅತ್ತಿತ್ತಾಗ ಕೈ ಜಾಡಿಸಿ ಇದು ಮಾಡಿದ್ದು. ಅಯ್ಯ ನಾನು ನಿಮಗಂದೇನ್ರಿ, ನೀವು ಸ್ವಲ್ಪ ಸುಮ್ಮನಿರಿ. ಇವ್ರು ಶಾಂತವರ, ನೀವು ಶಾಂತವ ನೀನು ಒಂದಿಟ್ಟು ಹೇಳ್ಬಿಡಿ ನಿಮ್ಮ ಮತ್ತಿಗೆ. ನಾನು ವಿಚಾರಕ್ಕೆ ಬರ್ತಕ್ಕದ್ದಲ್ಲ. ನನಗೆ ಏನಾರ ಅಂದ್ರೆ ಮತ್ತೆ ನಾನು ಸುಮ್ಮನಿರಂಗಿಲ್ಲ ನೋಡ್ರಿ. ನನಗೆ ಹೇಳ್ಬಿಡಿ ನೀನು. ಅತ್ತಿ ಹೋಗ್ಲಿ ಬಿಡತ್ತಿ. ಹಾ ಸರಿ, ಇಲ್ಲಿ ನಿಂತಿರ್ತೀವಿ, ಸ್ವಲ್ಪ ದೌಡ್ ಬರ್ರಿ. ನೀವು ಹೇಳಿದ್ರಿ ನಮ್ಗೆ ದೌಡ್ ಬರ್ತೇನೆ ಅಂತ. ಏನಪ್ಪ ಇಲ್ಲಿ ನೋಡ್ರಿ ನೆಟ್ವರ್ಕ್ ಸಿಗಲ್ಲ ಏನೋ, ಅದಕ್ಕೆ ಇಲ್ಲಿ ಬಂದು ಇಷ್ಟು ಏರಿ ಮೇಲೆ ಬಂದು ನಿಂತೇನಂತ ನೆಟ್ವರ್ಕ್ ಸಿಕ್ಕತಿ. ನೀವು ಹಿಂಗೆ ಕರ್ಸಿ ಈ ತರ ಮಾಡಕ್ ಹೋಗ್ಬಾರ್ದು. ನೀವು ಆಕ್ಚುಲಿ ಮಧ್ಯೆ ಕಾಯ್ತಾ ಇರ್ಬೇಕಿತ್ತು ಇಲ್ಲಿ. ಈಗ ನಾವು ಇಲ್ಲಿ ಬಂದು ನಿಂತು ಈಗ ನಿಮ್ಗೋಸ್ಕರ ಕಾಯ್ಕೊಂತ ನಿಂತು ಬಿಡೋದನ್ನ ಇದೇನಾ ಮಾಡೋ ಕೆಲಸ? ನೀವು ಒಂದು ಕಮಿಟ್ಮೆಂಟಿಗೆ ನಾವು ನಿಂತೀವಿ ಅಂದ್ಮೇಲೆ ಅದನ್ನ ಕರೆಕ್ಟಾಗಿ ಮಾಡ್ಬೇಕು ಯಾವಾಗ್ಲೂ. ನಾನು ನೋಡ್ದೆ ಅಲ್ಲ, ನಿಮ್ಗೆ ಏನ್ ಹೇಳಿದ್ವಿ, ಗುಡಿಗೆ ಹೋಗಿ ಸೀದಾ ಇಲ್ಲೇ ಬರ್ತೀವಿ ಅಂತ ಹೇಳಿದ್ದಿಲ್ಲ ನಾವು. ನಾವಿಲ್ಲಿ ಬಂದು ನಿಂತು ಸುಮಾರು ಹೊತ್ತಾತು, ನೆಟ್ವರ್ಕ್ ಸತಿಗೆ ಸಿಗ್ತಾ ಇಲ್ಲ ಇಲ್ಲಿ. ಮತ್ತೆ ಇಲ್ಲೇ ಹಾಗೆ ಹೋಗೋರೊಬ್ರದ್ದು ಫೋನ್ ಸತಿಗೆ ಕೇಳಿದ್ವಿ, ಅವ್ರ ಹತ್ರ ಕರೆನ್ಸಿ ಇಲ್ಲ ಅಂತಂದ್ರು. ಆಯ್ತಂತೇಳಿ ಹಿಂಗೆ ಮುಂದೆ ಬರ್ತಾ ಬಂದು ನಿಂತ ಮೇಲೆ ಗುಡ್ಡದ ಮೇಲೆ ಬಂದು ನಿಂತಿದ್ದಕ್ಕೆ ನಂಗೆ ನೆಟ್ವರ್ಕ್ ಸಿಕ್ಕಿರೋದು. ಈಗ ನೋಡಿ ನೀವು ಈ ರೀತಿ ಮಾಡಿದ್ಯಾಕ ನನಗೆ ಸ್ವಲ್ಪ ಸರಿ ಕಾಣ್ಬಲ್ದು. ಇನ್ನೊಂದು ವಿತಿನ್ ಒಂದು 5 ಮಿನಿಟ್ 10 ಮಿನಿಟ್ಸ್ ಒಳಗೆ ನೀವು ಬರ್ಬೇಕು, ಇಲ್ಲ ಅಂದ್ರೆ ಡೀಲ್ ಕ್ಯಾನ್ಸಲ್ ಬೇಡ ನಮ್ಗೆ. ಅಲ್ಲ ಶ್ರೀಕಾಂತ ಏನಂತ ಆಲ್ಕಟ್ ಮಾಡಿ ಅಂದ? ಅಲ್ಲ ಇಷ್ಟೊತ್ತಿಗೆ ದೌಡ್ ಬಂದಿರ್ಬೇಕಿತ್ತು ಅವ ನಮಗಿಂತ ಮುಂಚೆ. ಏನ್ ಮನುಷ್ಯ ತಿಲ್ಲದ ಜನಗಳು ಅದಾವ ಏನಾತಾಗ. ಇಲ್ಲಿ ನಿಲ್ಲಕ್ಕೇನು ಏನು ಊರ ಹೋಗು ಬಾ ಅಂತೇಳಿ ಆರಾಮ ಅಡ್ಡಾಡ್ತಿರ್ತಾರ ಬಿಡು ಮಂದಿ ಅನ್ನಕ್ಕೆ. ಹುಟ್ಟು ಹುಳಾಗತಿ ಇಲ್ಲ. ಆಗೊಂದು ಈಗೊಂದು ಬೈಕ್ ಹೋಗತ್ತಷ್ಟೇ, ಬೈಕು ಗಾಡಿ ಅಡ್ಡಾಡ್ತಾವ. ಇಂಥ ಜಂಗಲ್ನಾಗ ಫೋನ್ಯಾಗ ಒಂದು ಟವರ್ ಸಿಗಂಗಿಲ್ಲ, ಏನೂ ಇಲ್ಲ. ಎಲ್ಲದರಂತವ ಬರ್ಲಿ ತಡಿ ಜಾಡಿಸ್ತಾನೆ ಬೇಸಿಗೆ. ಇಲ್ಲಕ್ಕ, ಅದು ಸರ್ ನೀವು ಬರ್ತೀನಿ ಇದ್ರೆ ನಾನು ಇನ್ನೊಂದ್ ಸ್ವಲ್ಪ ಲೇಟ್ ಆಗ್ಬೋದು ಅಂತ ತಿಳ್ಕೊಂಡು ಇಲ್ಲೇ ಇದ್ದೆ ಸರ್. ಈಗ ಆಯ್ತು ಇನ್ನೊಂದು 10-15 ನಿಮಿಷ ಅಂದ್ರೆ ಬರ್ತೇನೆ ಸರ್ ಈಗ ಅಂತಂದೇಳಿ ಹೇಳೇನ ಅದಕ್ಕೆ ಡೀಲ್ ಕ್ಯಾನ್ಸಲ್. ಆಮೇಲೆ ಇದು ಸರಿ ಇರಂಗಿಲ್ಲ ಈ ತರ ಮಾಡಿದ್ರ ಅಂತ ಹೇಳೇನಿ. ಇಲ್ಲ ಇನ್ನೊಂದು 5 ನಿಮಿಷ ಅಂದ್ರೆ ಬರ್ತಾನೆ ನೋಡ್ರಿ ಬೇಕಾರೆ. ಏನ್ ಜನನಪ್ಪ, ಒಬ್ರಿಗೆ ನಾವು ಏನಾದ್ರು ಹೇಳಿವಿ ಇಂತಲ್ಲಿ ಬಂದು ನಿಂತ್ರ ಅವ್ರು ಏನ್ ಮಾಡ್ಬೇಕು, ಸರಿ ಅಲ್ಲ ಇದು ನಾವು ಹೇಳ್ಬೇಕು ಮಾಡ್ಬೇಕು ಅನ್ನೋಂಥದ್ದು ರೆಸ್ಪಾನ್ಸಿಬಲ್ ಇಲ್ಲ ಅವ್ರಿಗೆ. ಅಪ್ಪ ವಾತಾವರಣ ಎಷ್ಟು ಮಸ್ತ್ ಐತಲ್ಲ. ಇವಾಗ ಫೋಟೋ ತೆಗಿಯೋದು ಹತ್ತೈತಿ. ಪರಕರ ಉಳಿ ಬಸವಣ್ಣ ಬರ್ಬೇಕು ಅಂತ ನಾನು ಭಾಳ ದಿನದಿಂದ ಅನ್ಕೊಂತಿದ್ದೆ ರೀ. ಎಲ್ಲಕ್ಕಿತ್ ಬರಾಕ ಉಳಿ ಜಾತ್ರೆಗೆ ಏನ್ ಬಂದ್ರೆ ಬರ್ಬೇಕು ಅನ್ಕೊಂಡೆ. ಹೋದ್ಸಲ ಉಳಿ ಜಾತ್ರೆಗೆ ಬರ್ಬೇಕು ಅಂತ ಅನ್ಕೊಂಡೇನಿ. ಅದೇನೋ ಒಂದು ಕಾರಣದಿಂದ ಬರಕ್ಕೆ ಆಗ್ಲಿಲ್ಲ ಜಾತ್ರೆಗೆ. ಹಂಗಾಗಿ ಬಂದೇ ಇಲ್ಲ ನೋಡ್ರಿ ಈ ಕಡೆ. ಅಪ್ಪ ಇಲ್ಲಿ ನಿಂದ್ರಪ್ಪ, ಈ ಮರದ ಕಡೆ ಒಂದು ಫೋಟೋ ತೆಗಿತೇನೆ. ಎಂತ ರೋಡು ತಣ್ಣಗರಾಮಾಗೈತ್ ನೋಡು. ಅಲ್ಲ ಅರವಿಂದ, ಹೋಟೆಲ್ ಇಲ್ಲಿ ಮಾಡೋ ಬದ್ಲಿ ಅಲ್ಲೇ ಹುಬ್ಬಳ್ಳಿ ಪೇಟೆಗ ಸಿಟ್ಯಾಗ ಮಾಡ್ಬೋದಿತ್ತಲ್ಲಪ್ಪ. ಹಂಗಲ್ವಾ, ಈಗ ನಮಗೂ ದಿನ ಕೆಲಸ ಮಾಡಿ ಒಂಥರ ಬೇಜಾರಾದಂಗೆ ಆಗ್ಬಿಟ್ಟಿರ್ತೈತಿ. ಎಲ್ಲಾರ 4 ದಿನ ಹೋಗಿ ಬರ್ಬೇಕು ಅಂತ ಇರ್ತೈತಿ. ಸುಮ್ಮನೆ ಹೋಗಿ ನಾವು ವೆಕೇಶನ್ ಹುಡ್ಕೊಂಡು ಹೋಗ್ತೇವೆ, ಹೌದಾ? ಅದ್ರ ಬದ್ಲಿ ನಾವೇ ಒಂದು ಮಸ್ತ್ ರೆಸಾರ್ಟ್ ಟೈಪ್ ಏನಾರ ಮಾಡಿದ್ರೆ ವೆಕೇಶನ್ ಹುಡ್ಕೊಂಡು ಮತ್ತೆ ಎಲ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲಲ್ಲ. ಇಲ್ಲೇ ನಮ್ದೇ ಇರ್ತೈತಲ್ಲ, ನಾವು ಬಂದಾಗ ನಮಗೂ ಇರ್ತೈತಿ, ನಾವು ಇಲ್ದೊತ್ನಾಗ ಇಲ್ಲಿ ಬೇರೆ ಕಸ್ಟಮರ್ಸು ಬಂದು ಹೋಗಿರ್ತಾರ. ಅವಾಗ ಅದೊಂಥರ ವ್ಯಾಪಾರ, ಒಂಥರ ದುಡಿಮೆ, ಹೌದಿಲ್ಲ? ಮಸ್ತ್ ಐತವ ಇದು ಬಿಸ್ನೆಸ್ ಟ್ರಿಕ್. ಇದು ನಿಂಗೆ ಗೊತ್ತಾಗಲ್ಲ. ಇಂಥ ಜಾಗದಾಗ ಆದಷ್ಟು ಒಂಥರ ರಿಸಲ್ಟ್ ಅಂದ್ರೆ ಹೆಂಗಂದ್ರೆ ಊಟದ್ದು
ಇದು ಎಲ್ಲ ಅವರೇ ನೋಡ್ಕೋಬೇಕು. ಊಟದ್ದೆಲ್ಲ ನಾವೇನು ಅರೇಂಜ್ ಮಾಡಕ್ಕೆ ಹೋಗಲ್ಲ, ಅಡಿಗೆ ಮಾಡ್ಕೊಂಡು ಉಣ್ಬೋದು. ಆರಾಮ್ ಇರಾಕ ವ್ಯವಸ್ಥೆ ಎಲ್ಲ ಇರ್ತೈತಿ, ಹಂಗೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಡೋಂಗೂ ಮಾಡ್ಬೋದು. ಒಟ್ಟಿನ ನೋಡೋದು ಹೆಂಗೆ ಸಿಗ್ತಾರ ಅನ್ನೋದ್ರ ಮೇಲೆ. ನಮಗೆ ಅಡಿಗೆ ಮಾಡೋರೆಲ್ಲ ಕರೆಕ್ಟಾಗಿ ಸಿಗ್ಬೇಕಲ್ಲ, ಕೆಲಸಗಾರರೆಲ್ಲ ಅವರೆಲ್ಲ ಸಿಕ್ಕರು ಅಂದರೆ ಮುಂದೆ ಏನು ಅನ್ನೋದು ವ್ಯವಸ್ಥೆ, ಇಲ್ಲ ಅಂದರೆ ಇಲ್ಲ. ಅಲ್ಲ ಅರವಿಂದ, ಇಲ್ಲೇನೋ ಹುಲಿ ಸಿಂಹ ಭಾಳ ಅದಾವಂತೆ, ಹೌದಾ? ಅಯ್ಯೋ ಹೌದ್ರಿ, ಈ ದಾಂಡೇಲಿ ದೊಡ್ಡ ಕಾಡು ಇದು, ಮತ್ತೆ ಇಲ್ಲಿ ಹುಲಿ ಸಿಂಹ ಎಲ್ಲ ಅದಾವ ಇಲ್ಲಿ. ಅಯ್ಯೋ ಮತ್ತೆ ಆನಿಗಳು ಅದಾವು ಬೇಕಾದಂಗೆ ಐತಪ್ಪ ಇಲ್ಲೇ ಕಾಡು ಪ್ರಾಣಿಗಳದ್ದು. ಈಗ ನಾವು ರೆಸಾರ್ಟ್ ಮಾಡ್ಬೇಕನ್ನಕತ್ತೀವಲ್ಲ, ಅಲ್ಲಿ ಆ್ಯಕ್ಚುಲಿ ಅಂದ್ರೆ ನಮ್ಮ ರೆಸಾರ್ಟ್ ಸುತ್ತಲೂ ಬೇಲಿ ಹಾಕಿಸ್ಕೊಂತೀವಿ. ಬೇಲಿ ಅಂತಂದ್ರೆ ಯಾವ ಪ್ರಾಣಿನೂ ದಾಟಿ ಬರ್ಲಾರ್ದಂಗೆ. ಆದ್ರೆ ಬಟ್ ಅದು ಲಾಸ್ಟಿಗೆ ಏನು ಎಂಡ್ ಒಂದು ವ್ಯೂ ಮಾಡ್ತೀವಲ್ಲ, ಅಲ್ಲಿ ನಿಂತು ನೋಡಿದ್ರೆ ಯಾವಾದ್ರೂ ಪ್ರಾಣಿಗಳಿದ್ರೆ ಅಕಸ್ಮಾತ್ ಕಾಣೋ ಥರ ಅದು ಮಾಡಾಕತ್ತೀವಿ. ಹುಲಿ ಸಿಂಹ ಬೇಕಾದಿದ್ರು ಅವೆಲ್ಲ ಕಣ್ಣಿಗೆ ಕಾಣ್ಬೇಕು, ಆ ಥರ ಮಾಡಾಕತ್ತೀವಿ ಅದನ್ನು. ಮಸ್ತ್ ಒಂದು ರೆಸಾರ್ಟ್ ಮಾಡೋಣ ಅಂತ. ಅಲ್ಲಂತೂ ಜಾಸ್ತಿ ಅದಾವಂತ. ಅಯ್ಯಪ್ಪ ಅರವಿಂದ, ಇಲ್ಲೇ ನಿಂತೇವಲ್ಲಪ್ಪ ನಾವು. ಅಯ್ಯೋ, ನಮ್ಮ ಹಣೆ ಬರೋಕೆ ಯಾವ್ದಾರ ಒಂದು ಬಂತದ್ರಿ, ಏನು ಮಾಡೋದೀಗ? ನಡಿಯಪ್ಪ ನಡಿಯತ್ತಾಗ ಹೋಗನ್ ನಡಿಯಪ್ಪ. ನೀವು ಯಾರ ಏನಾತಾಗ ತೋರ್ಸಕ್ಕೆ ಕೆಟ್ಟತ್ತಿಗೆ ಬರ್ತಾನೆ ಏನ? ಸುಮ್ಮನೆ ಗುದ್ದಾಡೋದಿಲ್ಲ, ನಡಿಯಪ್ಪ ಹೋಗನ ತಗ. ಇವಾಗ ಇಲ್ಲ ಜಿ, ಇಲ್ಲೇನು ಬರಲ್ಲ ತಗೋರಿ, ಏನು ತಲೆ ಕೆಡಿಸ್ಕೋಬೇಡ್ರಿ. ಬರ ಹೊತ್ತಾತಿ, ಇನ್ನೇನು ಬರ್ತಾರನ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣಂತ. ನಮಸ್ತೆ ಸರ್. ಅಲ್ರಿ ನಿಮ್ಗೇನ್ ಟೈಮಿಂಗ್ ಸೆನ್ಸ್ ಇಲ್ಲನ್ರಿ? ಈ ತರ ಇಲ್ಲಿ ಇಂಥ ಹೊತ್ನಾಗ ನಮ್ಮನ್ನ ನಿಲ್ಸಿರಲ್ಲ ನೀವು ಇಲ್ಲಿ. ಹೇಳ್ಬೇಕಂದ್ರೆ ನಮಗಿಂತ ಮುಂಚೆ ನೀವು ಬಂದು ನಿಂದಿರ್ಬೇಕಾಗಿತ್ತು. ಅತಿ ಬರ್ರಿ, ಎಲ್ಲಾರು ಬರ್ರಿ, ಇಲ್ಲೇ ಮುಂದೈತಂತ. ಅಯ್ಯವ್ವ, ಕಟ್ಟಿಗೆ ಏನೋ ಮುಕ್ಳಿಗೆ ಚುಚ್ಚಿ ಬಿಡ್ತವ ಇವ. ನಡ್ರಿ ಕೆಲ್ಸಕ್ಕೆ ಹೋಗ್ರಿ ಇವ. ಸರ್ ಇಲ್ಲಂತರೂ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಅಡ್ಡಾಡ್ತಾವು. ಇಲ್ಲೇ ಈಗ ಸನೇಪ ಅಂದ್ರೆ ಆ ಕಡೆ ಮತ್ತೊಂದು 4-5 ಕಿಲೋಮೀಟರ್ ದಾಟದಾವು, ಈ ಕಡೆನೂ 4-5 ಕಿಲೋಮೀಟರ್ ದಾಟದಾವು ಬರೋಬ್ಬರಿ. ಸರ್ ಇಲ್ಲೇ ಸರೌಂಡಿಂಗ್ನಾಗ ಈಗ ಊಟದ ಹೋಟೆಲ್ ಅಂತ ಯಾವ್ದಿಲ್ರಿ ಸರ್, ಊಟದ್ದು ಅಂತಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಭಾಳ ಮಸ್ತ್ ಐತ್ರಿ ಸರ್. ಇಲ್ಲೇ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನೀವು ನಸೀಬ್ರಿ ಸರ್. 8 ಮಂದಿ ರೆಸಾರ್ಟ್ಗೆ ಅಂತ ಹುಡುಕ್ತಿರ್ತಾರ. ಈ ಉಳ್ವಿ ಜಾತ್ರೆಗಂತೂ ಗೊತ್ತಲ್ರಿ ಸರ್, 2-3 ತಿಂಗಳು ಅಯ್ಯೋ ಗದ್ಲಾ ಅಂದ್ರೆ ಗದ್ಲಾ, ಕಾರ್ತಿಕದಾಗ ಗದ್ಲಾ, ಶ್ರಾವಣದಾಗ ಗದ್ಲಾ. ಇವತ್ತು ಹಿಂಗ ಹಬ್ಬ ಹುಣ್ಣಿಮೆ ಅಂದ್ರೆ ಉಳ್ವಿ ಬಸವಣ್ಣ ಬರೋರಿ ಏನ್ರಿ ಜನಸಂಖ್ಯೆ ಎಲ್ಲೆಲ್ಲಿಂದ ದಿಕ್ಕ ದೇಶದಿಂದ ಬರ್ತಾರ, ಹೌದಿಲ್ರಿ? ಬೇಕಾದಷ್ಟು ಗದ್ಲೈತಿ ನೋಡ್ರಿ ಸರ. ನಾ ಹೇಳ್ತೇನಲ್ಲ, ಇಲ್ಲಿ ಮಾಡಿದ್ರೆ ಮಾತ್ರ ಭಾರಿ ಬೆಸ್ಟ್ ನಡಿತೈತಿ. ನಿಮಗೆ ಕೆಲಸ ತರಬೇಕಾ, ಅದಕ್ಕೂ ಚಿಂತೆ ಮಾಡಬೇಡ್ರಿ. ಕೆಲಸದ ವ್ಯವಸ್ಥೆನೂ ನಾನೇ ಮಾಡ್ಕೊಡ್ತೀನಿ. ನನಗೇನು ಈಗ ನೀವು ಮಾಡೋ ಒಂದು ರೆಸಾಲ್ಟ್ ತಪ್ಪು ತಿಳ್ಕೊಬಾರ್ದು. ಮತ್ತೆ ಇದ್ರಾಗ ನಂದು ಒಂದು ಸ್ವಾರ್ಥ ಅಂತ ಐತಿ, ಅದ್ರ ಸಂಬಂಧ ಇಷ್ಟು ಓಡಾಡಿ ಮಾಡ್ತಾ ಇರೋದು. ನೀವು ಅದಕ್ಕೆ ಹ್ಞೂ ಅಂದ್ರೆ ನಮ್ಗೆ ಭಾಳ ಖುಷಿ ಆಕತಿ. ಹೇಳೇನ್ರಿ ಸರ, ಅದ್ರಾಗ ಏನೈತಿ? ಏನ್ ಹೇಳಿ? ಏನಿಲ್ರಿ ಸರ್, ಈಗ ಸದ್ಯಕ್ಕೆ ಹೊಲ ನೋಡ್ಕೊಂಡದೇನಿ. ನೀವೊಂದು ರೆಸಾಲ್ಟ್ ಅಂತ ಏನು ಮಾಡ್ತೀನಿ ಅಂದ್ರಲ್ಲ, ಅದೆಲ್ಲ ನೋಡ್ಕೊಳ್ಳೋ ಇನ್ಚಾರ್ಜ್ ನನಗೆ ಕೊಡ್ರಿ ಸರ್, ಅಷ್ಟ ಮತ್ತೇನಿಲ್ಲ. ಅದಕ್ಕೊಂದು ತಕ್ಕ ಮಟ್ಟಿಗೆ ಒಂಚೂರು ಪಗಾರ ಕೊಟ್ಟರೆ ಸರ, ನೀವು ಮನೆಯವ್ರಕ್ಕಿಂತ ಬಲ ನಾನು ನೋಡ್ಕೊತೀನಿ. ಒಂದು ಹೆಚ್ಚು ಕಮ್ಮಿ ಏನೂ ಆಗ್ಲಾರ್ದಂಗೆ. ನನಗೂ ಕೈಗೊಂದು ಕೆಲಸ ಅಂತಕತಿ. ಮಕ್ಳು ಮದುವೆ ಮಾಡೋದು, ಓದಿಸೋವು ಅವೆಲ್ಲ ಭಾಳ ಇದಕ್ಕೆ ಖರ್ಚು. ಹಾಗಾಗಿ ಒಂದು ಸ್ವಲ್ಪ ಕೇಳತ್ತಿರೋದು ಅಷ್ಟೇ. ನೀವು ನನಗೆ ಅದು ಕೆಲಸ ಅಂತ ಒಂದು ಕೊಟ್ಟರೆ ಜೀವನಕ್ಕೆ ಒಂದು ಆಧಾರ ಆಕತಿ. ನೀವು ನೋಡ್ರಿ, ಒಂದು ಕುಂದು ಕೊರ್ತಿ ಏನೂ ಬರ್ಲಾರ್ದಂಗೆ ಸ್ವಂತ ನಂದನ ಅನ್ನೋರಂಗೆ ನಾನು ನೋಡ್ಕೊತೀನಿ ಅದನ್ನು. ಏನು ಒಂದು ಅಕ್ಸರನು ನಾ ಏನೋ ಒಂದು ಹೆಚ್ಚು ಕಮ್ಮಿ ನಿಮಗೂ ಬರೋದಿಲ್ಲ, ನಿಮ್ಮ ತನ ಬರೋದಿಲ್ಲ ಯಾವ ಕಂಪ್ಲೇಂಟು. ಹಂಗೆ ನಾನು ನೋಡ್ಕೊತೀನಿ. ನೀವು ಹ್ಞೂ ಅಂದರೆ ಏನಂತೀರಿ ಸರ? ಆಯ್ತಾಯ್ತು, ಅದಕ್ಕೇನಂತೆ. ಈ ಅಕಸ್ಮಾತ್ ಏನಾದ್ರು ಇಲ್ಲಿ ನಮ್ಗೆ ಓಕೆ ಆಯ್ತು, ನಾವು ಮಾಡಿದ್ವಿ ಅಂತಂದ್ರೆ ಅದ್ರದ್ದು ಇನ್ಚಾರ್ಜ್ ನೀವೇ ತಗೊಳ್ಳಿ. ಅಲ್ಲ, ಹೋಟೆಲ್ ರೆಡಿ ಆದ್ಮೇಲೆ ಅಷ್ಟೇ ಯಾಕೆ, ರೆಡಿ ಆಗೋಕ್ಕಿಂತ ಮುಂಚೆನೂ ನಾವಿಲ್ಲೇ ಇದನ್ನ ಇಂಜಿನಿಯರಿಗೆ ಕೊಟ್ಟರು, ಇದನ್ನ ಏನೇನು ರೆಡಿ ಮಾಡಿಸ್ಬೇಕು ಅನ್ನೋ ಒಂದು ಇದಕ್ಕೆ ನಾವು ಅವ್ರಿಗೆ ಕೊಟ್ಟರು, ಇಲ್ಲಿ ನಿಂತು ಕಟ್ಸೋದು ಮಾಡೋದೆಲ್ಲ ನೋಡ್ಕೊಳ್ಳೋವಂತೀರಿ. ಅದಕ್ಕೇನಂತೆ, ನಾವು ಬರ್ಕೊಂತ ಹೋಗ್ಕೊಂತ ಇರ್ತೀವಿ. ಅವಾಗೂ ಏನು ಸ್ಯಾಲ್ರಿ ಕೊಡ್ಬೇಕು ನಿಮ್ಗೆ ಒಂದು ತಕ್ಕ ಮಟ್ಟಿಗೆ ಕೊಡೋಣಂತೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಚಿಂತೆ ಮಾಡ್ಬೇಡ್ರಿ. ಅದನ್ನ ನಾವು ನಿಮ್ಗೆ ಮುಟ್ಟಿಸೋ ಜವಾಬ್ದಾರಿ ನಮ್ದು. ಈಗ ಜಾಗ ತೋರಿಸ್ಬೇಡ್ರಿ ನಮಗೆ. ಇಷ್ಟು ಹೇಳಿದ್ರಲ್ರಿ ಸರ್, ಅಷ್ಟೇ ಸಾಕು. ಬರ್ರಿ ಇಲ್ಲೇ ಮುಂದೆ ಐತೆ ಬರ್ರಿ. ನೋಡಿರಿ ಸರ್, ಒಟ್ಟ ಇದು ರೋಡ್ ಸರ, ಇದ್ರ ಒಳಗೆ ಆ ಕಡೆ ಬರ್ತದೆ ಸರ್. ಬರೇ ಮಾತಾದ್ವಳ ಇವನು. ಸರ ಇದು ಟೋಟಲ್ ಇದಿರೋದು ಸರ, ಇದು ಎಷ್ಟೈತಿ ಅಂತಂದ್ರೆ 3 ಎಕರೆ ಐತೆ ಸರ್. ಇದು 3 ಎಕರೆ ಅಂದ್ರೆ 3 ಎಕರೆ ಒಳಗೆ ಬರೋಬ್ಬರಿ 200 ಚಿಲ್ಲರ್ ಸಾಗವಾನಿ ಗಿಡ ಅದಾವ್ರಿ ಸರ್. 200 ಚಿಲ್ಲರ್. ಉಳ್ಕಿದ್ದೆಲ್ಲ ಮಾಗನಿ ಅವೇನೇನ ಇನ್ನೂ ಚಲೋ, ಒಟ್ಟ ಎಲ್ಲ ಚಲೋ ಮರನೇ ಇರೋದ್ರಿ ಸರ. ಏನು ತಲೆ ಕೆಡಿಸ್ಕೊಬೇಡ್ರಿ, ಕಡಿದ್ರು ನಿಮಗೇನು ಲಾಸ್ ಇಲ್ಲ ರೆಸಾಲ್ಟ್ ಮಾಡಕ್ಕೆ. ಅದರಿಂದ ನಿಮ್ಮ ಮನೆಗೆ ಏನೇನು ಬೇಕಾಕವು, ಬೇಕಾದಂಗೆ ಕಟ್ಗಿದೆ ಒಂದು ಮಸ್ತ್ ಮನಿನೇ ಕಟ್ಟಿಸ್ಬೋದು. ಹಂಗೂ ಆಕತಿ, ಇಲ್ಲ ಮಾರಕ್ಕೆ ಕೊಟ್ಟರೆ ರೊಕ್ಕನೂ ಬರ್ತೈತಿ ಸರ್. ಒಟ್ಟು ಈ ಜಾಗ ತೊಗೊಂಡಿದ್ದು ಇಲ್ಲಿ ಇರೋದಂತ ಎಲ್ಲ ಇದು ನಿಮಗೆ ಸಂಬಂಧ. ಮಾವಿನ ಮರ ಅದಾವ್ರಿ ಸರ, ಒಳ್ಳೆ ಸೀಸನ್ಯಾಗ ಹಣ್ಣು ಬಿಡ್ತಾವ್ರಿ ಸರ. ಕಾಡು ಮಾವಿನ ಹಣ್ಣು ಸರ, ಏನು ರುಚಿ ಇರ್ತಾವ ಗೊತ್ತನ್ರಿ ಸರ್. ಅವಾಗ ಇವ್ರು ಹಚ್ಕೊಂಡಿದ್ವಂತೆ ಬರೋಬ್ಬರಿ ಮಾವಿನ ಗಿಡನ ಒಂದು 20 ಅದಾವ್ರಿ ಸರ ಇಲ್ಲಿ. ಅವ್ನು ನೀವು ತೆಗಿಸ್ಲಿಕ್ಕಂದ್ರೂ ನಡೀತೈತಿ ನೋಡ್ರಿ ಸರ್. ನಾಳೆ ರೆಸಾಲ್ಟಿಗೆ ಬರೋರಿಗೆ ಒಳ್ಳೆ ಮಾವಿನ ಜೋತ್ ಬಿದ್ದಿದ್ದು ನೋಡಿದ್ರೆ ಅಷ್ಟು ಖುಷಿ ಆಗ್ಬೇಕು. ಇಲ್ಲ ವರ್ಷಕ್ಕೊಮ್ಮೆ ನಿಮ್ಮ ಮನೆಯವ್ರ ಪೀಕ್ ತಿಂತೀರಿ ಏನ್ರಿ ಸರ್. ಒಂದು 20 ಮಾವಿನ ಗಿಡ ಅದಾವ್ರಿ ಸರ್. ಆಮ್ಯಾಗ ಇದು ಏನದು ಸಾಗವಾನಿ ಗಿಡಕ್ಕೆ ಅವ್ರು ಏನು ಮಾಡ್ಯಾರ, ಮೆಣಸು ಹಬ್ಸ್ಯಾರ ಸರ್. ಒಂದೊಂದು 2 ಅಷ್ಟೇ, ಭಾಳೇನಿಲ್ಲ, 1-2 ಅಷ್ಟೇ. ಯಾಕಂದ್ರೆ ಅವರು ಮನೆ ಪೂರ್ತಿ ಹಚ್ಕೊಂಡಿದ್ದು ಅಷ್ಟೇ. ಅದು ಏನು ಮಾಡ್ಬೇಕಂತಲ್ಲ. ಒಟ್ಟು ಚಲೋ ಐತ್ರಿ ಸರ್. ನೋಡ್ರಿ ನೀವು ಒಂದ್ಸಲ ಅಡ್ಡಾಡ್ಕೊಂಡು ನೋಡ್ಕೊಂಬರ್ರಿ, ಅದಕ್ಕೇನು ಅಂತಿಲ್ಲ. ನೋಡ್ರಿ ಸರ್, ಇಲ್ಲಿ ಒಂದಿಷ್ಟು ಕಡ್ದು ಹೋಗದಾರ, 1-2 ಇದಿಷ್ಟು ಬಿಟ್ಟು ಮತ್ತೊಂದು 200 ಚಿಲ್ಲರ್ ಗಿಡ ಅದಾವು, ಬೇಕಾದ್ರೆ ಎಣಸ್ರಿ. ಆಯ್ತಾಯ್ತು, ಎಲ್ಲೆಲ್ಲದಾವು ನೀವು ಇದ್ರದ್ದು ಮ್ಯಾಪ್ ಕಳಿಸ್ರಿ, ಹೆಂಗೈತಿ ಅಂತೇಳಿ ನೋಡಿ ಡಿಸೈಡ್ ಮಾಡ್ತೀನಿ. ಚಲೋ ಐತಿ.
ಏನು ರೇಟ್ ಹೇಳ್ತಾರೆ ಇದ್ರದ್ದು? ಸರ್ ಅವರು ಎಕರೆಕ ಇಲ್ಲೇ ಅಂದ್ರೆ ರೋಡ್ಗೆ ಹಚ್ಚಿ ರೆಸಾಲ್ಟ್ ಮಾಡೋದಲ್ರಿ ಸರ್ ಇದೆ. ಅವರು ನನ್ನ ಮುಂದೆ ಏನು ಬಾಯಿ ಹೊಡೆದಿಲ್ರಿ ಸರ್, ಸುಳ್ಳು ಯಾಕೆ ಹೇಳ್ಬೇಕು. ಬೇಕಾದ್ರೆ ನಾವು ಓನರ್ಗೆ ಡೈರೆಕ್ಟ್ ಭೇಟಿ ಮಾಡಿಸ್ತೇನೆ, ನನಗೆ ಇಂತಿಷ್ಟು ಕಮಿಷನ್ ಅಂತ ಅವ್ರಿಗೂ ಹೇಳೇನಿ, ನಿಮಗೂ ಹೇಳ್ತೇನೆ. ನನಗೆ ಆ ಕಮಿಷನ್ ಒಂದು ಕೊಡ್ರಿ, ನಡಕ್ಕೆ ನಂದು ಏನೂ ಮಾತುಕತೆ ಇಲ್ಲ. ಯಾಕಂದ್ರೆ ಇದು ಏನಾಕೈತಿ ಅಂದ್ರೆ ಸರ, ಈಗ ಊರೊಳಗೆ ಅಂತಂದ್ರೆ ಈ ಕಾಡು ನಡಕ್ಕೆ ಒಳಗೆ ಇದ್ದಿದ್ವೇ ಬರೋಬ್ಬರಿ ಒಂದು 25 ಲಕ್ಷ ರೂಪಾಯಿ ಮಟ್ಟ ನಡೆದಾವ್ರಿ ಸರ್. ಇದನ್ನ ನೋಡ್ಬೇಕ್ರಿ ಸರ ನೀವು. ಭಾಳ ಆತಪ್ಪ ರೇಟ್. ಕಾಡ್ನಾಗ ಯಾರು ಬಂದು ಹಿಡಿತಾರ್ರಿ, ನಮ್ಮಂಗೆ ಯಾರು ರಿಸಲ್ಟ್ ಮಾಡೋರು ಹಿಡಿಬೇಕಷ್ಟೆ. ಸರಿ ಆಯ್ತು, ನಾವು ಓನರ್ಗೆ ಭೇಟಿಯಾಗಿ ಮಾತಾಡ್ತೀವಂತೆ ರೇಟ್ ಏನು ಎತ್ತ ಅಂತ. ಸರಿ, ನೀವು ನನಗೆ ಇನ್ನೊಂದು ಐತಂದ್ರಲ್ಲ ಅದೊಂದು ತೋರಿಸ್ಬಿಡ್ರಿ. ನಿಮಗೆ ಕೇಳ್ತಾ ಏನೋ ಒಂಚೂರು ಕೇಳ್ದಂಗೆ ಆತ್ರಿ. ಯಾಕಂತ ಹುಲಿ ಕೂಗ್ದಂಗೆ ಆತ್ಲ. ಹುಲಿ ಐತ್ಲ ಇಲ್ಲಿ ಸಿಕ್ಕಂತ. ಮೊದ್ಲು ಕಾರ್ ಗಾಡಿ ಕಡೆ ನಡಿ ನಡಿ. ಇಲ್ರಿ, ಇಲ್ಲಿ ಹುಲಿ ಬರಕ್ಕೆ ಹೆಂಗೆ ಸಾಧ್ಯ? ಇಲ್ಲಿ ಬರಲ್ಲ ಹುಲಿ ಎಲ್ಲಿರ್ತಾವ ಅಂದ್ರೆ ಅಲ್ಲಿ ನಟ್ಟು ನಡ್ಬರ್ಕ ಅವು ಹುಲಿ ಸಿಕ್ಕಲ್ಲೇ ರೋಡಿಗೆಲ್ಲ ಬರಲ್ಲವು. ಅವಕ್ಕೆ ಅದ್ರದೇ ಆದಂಥ ಜಾಗ ಮಾಡ್ಕೊಂಡಿರ್ತಾವ, ಅಲ್ಲಿ ಅಡ್ಡಾಡ್ತಾವ್ರಿ. ಹಂಗೆ ಸಿಕ್ಕಲ್ಲೆಲ್ಲ ಬರಲ್ಲವು. ಅಲ್ಲಪ್ಪ, ಅವಕ್ಕೇನು ತಂತಿ ಬೇಲಿ ಹಾಕ್ಸ್ಕೊಟ್ಟಿರ್ತಾರನ? ನಿಂದೊಂದು ಕತ್ತಿ ಆತಾಗ ಸೌಂಡ್ ಕೇಳೈತ್ ನನಗೆ ಪಸಂದ. ಅತ್ತಿ ಹೌದು ಪಾಪ, ಅಪ್ಪ ಡೇಂಜರ್, ಇಲ್ಲಿ ನಿಂದ್ರ ಡೇಂಜರ್. ಸೌಂಡ್ ಕೇಳ್ತು. ಅಪ್ಪ ರೈಟ್ ಇಲ್ಲಿ ಬರಲ್ಲ ಅಂದ್ರಲ್ರಿ ನೀವು? ಬನ್ರಿ ಸರ್. ಎಂತ ಮನುಷ್ಯ ಇವನು, ಇಂಥವ್ನು ಕಟ್ಕೊಂಡು ಇಲ್ಲಿ ಬಂದಲ್ಲ ನಾನು. ಶ್ರೀಕಂತ ಓಡು ಓಡು ಓಡು. ಹಾಳದಕ್ಕೆ ಸುಮ್ಮನೆ ಮನೆಗೆ ವಯಸ್ಸಾದ್ಮೇಲೆ ಸಾಯ್ತಿದ್ದೆ. ಇಲ್ಲಿ ಒಂದು ಹುಲಿ ಕೈಯಾಗ ಸಿಕ್ಕೊಂಡು ಎತ್ರ ಪತ್ರ ಹರಿದು ಅನ್ಯಾಡ್ ಮಾಡಿ ಕಚಾ 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 ಅಂತೇಳಿ ಚಿಂಗಮ್ ಜಗದಂಗೆ ಜಗದು ರಕ್ತ ಎಲ್ಲ ಸೊರ್ರತ್ತು ಜ್ಯೂಸ್ ಕುಡ್ದಂಗೆ ಕುಡ್ದು ಈ ರೀತಿ ಸಾಯ್ಬೇಕಂತ ನನ್ನ ಹಣೆ ಬರ್ದಿತ್ತ ಏನ. ನಾನು ಹೋಗಿ ಇಲ್ಲಿ ಕರ್ಕೊಂಬಂದಿಯಲ್ಲೇ. ಯವ್ವ ದೇವ್ರೇ, ಇಲ್ಲಪ್ಪ ಆಗಲ್ಲ. ಇವತ್ತಿ ಇಲ್ಲಿಂದ ಟೈಮಿಲ್ಲ. ಹುಡು 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 ಅಂತ ಕಾಲೇ ಸೌಂಡ್ ಜೋರ್ ಬರಕತ್ತದ. ಹುಡು ಹುಡು ಈ ಕಡೆ ಹೊಡಿ, ಈ ಕಡೆ ಹೊಡಿ. ನಿಧಾನಕ್ಕೆ ಬರ್ತೇನೆ ರೀ, ಅತ್ತ ಹೋದ್ರಲ್ಲ. ಅಯ್ಯೋ ದೇವ್ರೆ, ಅಲ್ಲೇ ಸೌಂಡ್ ಬರಕತ್ತೈತಿ. ಅರವಿಂದ ಅಲ್ಲಿ ಬರಕತ್ತೈತಿ ಹುಲಿ. ಅಲ್ಲಿ ಅಡುಕೋರ್ಲ. ಬರ್ಬೇಡ್ರಿ ಈ ಕಡೆ, ನಾವಿಲ್ಲೇ ಅಡ್ಕೊಂಡೇವಿ. ನೀವ್ ಈ ಕಡೆ ಬರ್ಬೇಡ್ರಿ, ಅಡ್ಕೋರಿ. ಅಯ್ಯೋಪ್ಪ, ಅವರಲ್ಲೇ ನಿಂತಾರಪ್ಪ. ಅವ್ರಿಗೆ ಮುಂದೆ ಓಡೋಗಕ್ಕೆ ಹೋದ್ರೆ ಕಾಣ್ತಾರ ಹುಲಿ ಕಣ್ಣಿಗೆ. ನಾವೇನು ಇಲ್ಲಿದ್ದೀವಲ್ಲ, ಇಲ್ಲೇ ಇರು. ನೋಡೋಣ ತಡಿ, ಸ್ವಲ್ಪ ಸಮಾಧಾನ. ಯೋ ದೇವ್ರೆ, ಇದೇನಪ್ಪ ಹುಡುಗಿ ಚಂದ ಸುಣ್ಣ ಕಬಡಪ್ಪ ದೇವ್ರೆ. ಕಮಲೆ ಬಂತ ಹುಲಿ. ಪಾರ್ವತಿ, ನನಗೆ ಇನ್ನೂ ಬದುಕ್ಬೇಕಂತ ಭಾಳ ಆಸೆ ಐತೆ ಪಾರ್ವತಿ. ಇದೇನು ಕರ್ಮಯ್ಯೋ, ಹಾಳತ್ತಗ. ಏನಾರ ನಮ್ಮ ಜೀವ ಹೋದ್ರೆ ಏನೇ ಮಾಡೋದು? ಪಾರ್ವತಿ, ನಾ ಪಡ್ಕೊಂಡೆ, ಇವ್ರನ್ನ ಜೊತೆಗೆ ಕರ್ಕೊಬಂದೆ. ಅದಕ್ಕೆ ನಮಗೆ ಹೆಂಗಾಗಿತ್ತು. ಇದು ಅದಕ್ಕೆ ಬೇಕಾಗಿತ್ತು ಯವ್ವ, ಇಲ್ಲಿ ಕಾಡಿನಾಗ ಇದನ್ನು ಮಾಡೋದು. ಹಾಲು ಕಟ್ ಮಾಡ ಆಮೇಲೆ ಸಿಗಲ್ಲ ನನ್ನ ಕೈಗೆ ಚಪ್ಪಲ್ಲೇ ಹೊಡಿತೇನೆ ಅವ್ನು. ಹಂಗಲ್ಲ ಮತ್ತು ಎದಕ್ಕೆ ಬೇಕಾಗಿದ್ದಿತ್ತು ಊರು ಬಾಡ್ಯಾಗ ಇಲ್ಲೇ ರೆಸಾಲ್ಟ್ ಮಾಡೋದು. ಅದೇನು ಮಾಡಕತ್ತವ್ರಿ, ಬಂತ ಏನಿಲ್ಲ ಕಾಣವಲ್ದ ಅತ್ತಿ. ಬಂತು ಅತ್ತಿಗೆಮ್ಮ, ಮುಂದಕ್ಕೆ ಬಂತು. ಅಯ್ಯೋ ದೇವ್ರಿ, ಅದ್ರ ಹಲ್ಲು, ಅದ್ರ ಬಾಯಿ, ಅದು ಹೆಂಗೈತ್ರಿ ಅತ್ತಿಗೆಮ್ಮ. ದೇವ್ರಿ, ಇದೇನ ಇವ ಎದಕ್ಕೆ ಬೇಕಾಗಿತ್ತು ನನಗೆ ಇದೆಲ್ಲ? ಹುಳಿ ಚಂದ ಬಣ್ಣ ಏನು ತಪ್ಪಾಗೈತೆಯಪ್ಪ ನಮ್ಮಿಂದ. ಹಿಂಗೆ ಯಾಕಾದ್ರೆ ಇವ ಪರಕರ ಏನು ಮಾಡಿದ್ರಿ ಈಗ? ಈ ಹುಲಿ ಕಣ್ಣಿಗೆ ಏನಾರ ನಾವು ಬಿದ್ವಿ ಅಂದರೆ ಮಗದು ಹೊತ್ಕತಿ. ಓಡೋಗಾಕೊಂಡ್ರೆ ಕಾಲಾಗ ಸತ್ತಕತ್ತಲ್ಲ, ಹುಲಿ ಎಚ್ಚೆತ್ಕೊಂಡು ನಮ್ಮ ಕಡೆನೇ ಬರ್ತೈತಿ. ಅದ್ರ ಬದಲಿ ನಮ್ಮ ಮೊದಲ ಪೀಡಾಗಿ ಓಡಾಕೂ ಆಗಲ್ಲ ನಮಗೆ. ಇಲ್ಲಿ ಆಡ್ಕೊಂಡು ನಿಂತ ಹುಲಿ ಹತ್ತಾಗ ಹೋಗಿಂದ ಗಬಕ್ಕನ ಓಡೇ ಬಿಡೋಣ. ಅಯ್ಯಪ್ಪ ದೇವ್ರೇ, ನನ್ನ ಹೃದಯ ಹೊಡ್ಕೊಳಕತ್ತಿರೋದು ನನಗೆ ಕೇಳಿಸ್ತಾ ಐತಿ. ಯಾರ ಕಾಡ್ನ ಕಡೆಗೆ ಕಡಿಯಾಕತ್ತಿರೋ ಸೌಂಡಲ್ಲ ಆಡಿಬಿಟ್ಟು ನನ್ನ ಹಾರ್ಟು ಅಷ್ಟು ಜೋರಾಗಿ ಹೊಡ್ಕೊಳಕತ್ತೈತಿ. ಟಪಕ್ ಲಪ್ ಟಪ್ ಲಪ್ ಟಪ್ ಲಪ್ ಟಪ್ ಅಂತೇಳಿ ಹೊಡ್ಕೊಳಕತ್ತೈತಿ. ಕಡಿಯಾಕತ್ತಿದ್ದಲ್ಲ. ಆದರೂ ಕಮಲಿ, ಜೀವದ ಮ್ಯಾಗ ಭಾರಿ ಆಸೆ ನೋಡ್ಲಿ ನಿಂಗೆ. ಸ್ವಲ್ಪ ಸುಮ್ಮನೆ ಇಲ್ಲೇ ಕುಂತದ. ಅದಲ್ಲೇ ಕುಂತಲ್ಲಪ್ಪ. ಏನಪ್ಪ ನನಗೂ ಗೊತ್ತಾಗೋಲ್ತು, ಏನಪ್ಪ ಮಾಡೋದೀಗ? ಅದಕ್ಕೆ ಏನೋ ಶಬ್ದ ಮಾಡಿ ಓಡ್ಸಕ್ಕೂ ನಮ್ಮ ಹತ್ರ ಏನೂ ಇಲ್ಲ. ಏನು ಮಾಡೋದೀಗ? ಅವ ಎಲ್ಲೋದ ಜಗ ತೋರಿಸ್ತೇವ, ಓಡೇ ಹೋಗ್ಬಿಟ್ನಲ್ಲವ. ಇಲ್ಲಿ ಯಾರ್ದಾರ ಮನೆ ಐತೆ, ಏನಾರ ಸನೆಪ್ ಏನಾರ ಐತ ಅಂತ ಕೇಳ್ಬೋದಿತ್ತು, ಓಡೇ ಹೋಗ್ಬಿಟ್ಟವ.
ಹಲ್ಲು ನೋಡ್ಲಿ, ಅದ್ರ ಹಲ್ಲು ನೋಡ್ಲಿ, ಆ ಕಡೆ ಈ ಕಡೆ ನೋಡ್ತಾ ಐತಿ. ಅಯ್ಯಪ್ಪ ದೇವ್ರೆ, ಮಸ್ತ್ ನೆಳ್ಳಿಗೆ ಬಂದು ಕುತ್ಕೊಂಡೈತಿ. ಆಕಳ್ಸದ್ ನೋಡಲಿ. ಅಯ್ಯವ್ವ ದೇವ್ರೆ, ಅಯ್ಯಪ್ಪ ಏನು ಕರ್ಮನ ಯವ್ವ ನಮ್ದು. ಇಲ್ಲಿಂದ ಪಾರಾಗದು ಹೆಂಗ ಯವ್ವ.